ಬರೀ ನಾನ್ ಮಾತಾಡಿದ್ರ ಬಗ್ಗೆ ಮಾತ್ರ ಹೇಳ್ತಾ ಇದೆಯಲ್ಲ. ಅವರ ವಯಸ್ಸು ಮತ್ತು ಅವರ ಪಾತ್ರ ಕಲಾವಿದರಿಗೆ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಅಂತ ಅನ್ಸತ್ತೆ. ಅವರ ಹೆಸರು ಭವಾನಿ. ಅವರು ನಿರ್ವಹಿಸ್ತಿರೋ ಪಾತ್ರದ ಹೆಸರು ಸೀತಾಬಾಯಿ. ವೆಂಕಟನಾಥ, ಯಾಕೋ ಹಾಗೆ ಮಾಡ್ತಿದ್ದೀಯಾ? ಸುಮ್ಮನೆ ನಿಮ್ಮ ಅಮ್ಮನ ಮಾತು ಕೇಳಬಾರ್ದೆ. ನಿಮ್ಮ ಪಾತ್ರ ಇದೆಯಲ್ಲ, ಇದು 50 ವರ್ಷದ್ದು, 60 ವರ್ಷದ್ದು, 85 ವರ್ಷದ ಪಾತ್ರ. ಒನ್ಸ್ ಥಿಯೇಟರ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ನಾನು ಏನೂ ಇಲ್ಲ, ನಾನು ಕಲಿಯೋದು ತುಂಬ ಇದೆ, ನಾನು ಮಾಡೋದೆಲ್ಲ ಓವರ್ ಡ್ರಾಮಾ. ಅವತ್ತು ತೊಗೊಂಡಿದ್ದು ಅದೊಂದು ಮೇಜರ್ ಡಿಸಿಷನ್ ಇದೆಯಲ್ಲ, ಇವತ್ತು ನಾನು ಇಲ್ಲಿ ಕೂರೋದಕ್ಕೆ ಅದೇ ಕಾರಣ. 500 ರೂಪಾಯಿ 1000 ರೂಪಾಯಿ ಕೊಟ್ಟು ಎಲ್ಲೋ ಆಡಿಷನ್ಸ್ ಅಂತ ಕೊಡ್ತಿದ್ದೆ. ದೊಡ್ಡ ದೊಡ್ಡ ಚಾನೆಲ್, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೆಸರೇ ಹಾಕೋರು. 500 ರೂಪಾಯಿ ಕೊಟ್ಟಿರೋದಿದೆ, 1000 ರೂಪಾಯಿ ಕೊಟ್ಟಿರೋದಿದೆ. ಇರುತ್ತೆ ಮೇಡಮ್ ಅಲ್ಲಿ. ಅಯ್ಯೋ ಖಂಡಿತವಾಗ್ಲೂ ಸರ್, ನಾನೇ ಅದ್ರದ್ದು ವಿಕ್ಟಿಮ್ ಇದೀನಲ್ವಾ. ಅದು ಕಂಪ್ಲೀಟ್ ಅಪೋಸಿಟ್ ಕಾಂಟ್ರಾಸ್ಟ್ ಅಲ್ಲಿದೆ. ಏನು ಮಾಡಬೇಕು, ಕೂರೋದು ಹೇಳೋದು, ಒಂದು 10 ಸಲ ಅಲ್ಲಿ ಕೂರಿಸಿದ್ದಾರೆ, ಹೇಳ್ಸಿದ್ದಾರೆ. ಫಸ್ಟ್ ಡೇ ಅಂತೂ ತುಂಬ ಬೈದ್ರು ಬಿಡಿ ನನಗೆ. ಸೀತಕ್ಕ ಸೀರಿಯಲ್ನಲ್ಲಿ ಸ್ಕ್ರೀನ್ ಮೇಲೆ ಹತ್ರೆ ಜನರು ತುಂಬ ಮನ್ಸಿಗೆ ತೊಗೊಂಡು ಅಳ್ತಾರೆ. ನಾವು ಬೇಡುವ ಬೇಡಿಕೆಗಳು ಯಾರದೋ ರೂಪದಲ್ಲಿ ಬಂದು ನಮ್ಗೆ ಅದನ್ನ ಸಾಕಾರ ಮಾಡ್ತಾ ಹೋಗುತ್ತೆ. ನಾನು ನಿಜವಾಗ್ಲೂ ಈ ಆಡಿಷನ್ಗೆ ನನಗೊಂದು ಕ್ಯಾರೆಕ್ಟರ್ ಸಿಗುತ್ತೆ ಅಥವಾ ನಾನು ನಿಜವಾಗ್ಲೂ ಬರ್ತೀನಿ ಅನ್ನೋ ನಂಬಿಕೆ ಅಲ್ಲೋ ಹೋಪಲ್ಲೋ ಬರಲೇ ಇಲ್ಲ ಸರ್. ಮುಂದೆ ಆಗಿದ್ದೆಲ್ಲವೂ ರಾಯರ ಆಶೀರ್ವಾದ ಸರ್. ಶರಣು 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 ಗುರು ರಾಘವೇಂದ್ರ ಶರಣು.